ಗ್ರೀನ್ ಚಿಲ್ಲಿ ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಸಿಂಪಲ್ ಬಟ್ 2 ಮಿನಿಟ್ಸಲ್ಲಿ ಮಾಡ್ಕೋಬೋದು ಇದು ಗ್ರೀನ್ ಚಿಲ್ಲಿ ಕಬಾಬ್. ಚಟಪಟ ಚಟಪಟ. ನೋಡಿ, ಬೇಕಾಗಿರೋ ಸಾಮಗ್ರಿಗಳು ಏನು ಅಂದರೆ ಸಿಂಪಲ್ ರೆಸಿಪಿ, ಈಸಿ, ಮನೆಯಲ್ಲೇ ಮಾಡ್ಕೋಬೋದು, ಹೋಮ್ ಮೇಡ್. ನೋಡ್ಕೊಳ್ಳಿ, ಫಸ್ಟ್ನೇದಾಗಿ ಇದು ವಿತ್ ಸ್ಕಿನ್ ಚಿಕನ್ನು ಇದು ಅರ್ಧ kg ಇದೆ, ಓಕೆನಾ. ಇದಾದಮೇಲೆ ಇದು ಬಂದ್ಬಿಟ್ಟು ಕರಿಬೇವು ಎಲೆ ಇದೆ. ಸೊ ಇದು ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ, ಫ್ಲೇವರ್ಗೆ. ಇದು ಬಂದ್ಬಿಟ್ಟು ಪಿಂಕ್ ಸಾಲ್ಟು, ಗೊತ್ತಿರುತ್ತೆ ನಿಮಗೆ ಪಿಂಕ್ ಸಾಲ್ಟು. ಒಂದು ಮೊಟ್ಟೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು, ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತಾರೆ. ಇದಾದಮೇಲೆ ಇದು ಸ್ಪರ್ಶದ ಕಬಾಬ್ ಪೌಡ್ರು. ಅದಾದಮೇಲೆ ನಾನು ಸ್ಪೆಷಲಾಗಿ, ಸೊ ನಾನು ಫಸ್ಟೇ ಹೇಳಿದ್ದೀನಿ ನಾನು, ಇದು ಬಂದ್ಬಿಟ್ಟು ಬೇಕಂದರೆ ಸ್ವಲ್ಪ ಮಸಾಲ ರುಬ್ಕೋಬೇಕು ನಾವು. ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪ್ಲಸ್ ಪುದೀನ 2 ಸೇರಿಸಿ, 3 ಸೇರಿಸಿ ರುಬ್ಬಿರೋದಿದು. ಸೊ ಈ ರುಬ್ಬಿರೋ ಮಸಾಲೆ ನಾವು ಒಂದು ಕಡೆ ಹಾಕ್ಕೊಂಡಿದ್ದೀನಿ, ಓಕೆನಾ. ಇವಾಗ ನೋಡಿ ಯಾವ ಥರ ಮಾಡೋದಂತ. ಇವಾಗ ಮೊದಲನೇದಾಗಿ ನಾನು ಈ ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡೋಕ್ಕೆ. ನೋಡಿದ್ರೆ ಖಾರ ಅನಿಸುತ್ತೆ, ಬಟ್ ಖಾರ ಏನಿರಲ್ಲ ಇದು. ಸೊ ಸ್ಪೈಸಿಯಾಗಿರುತ್ತೆ. ಚಟಪಟ ಅಂತ ತಿನ್ಬೋದು ನೀವು. ಈಸಿ, ಮಕ್ಕಳು ಮಾಡೋದು ಇದೆಲ್ಲ. ನಾವು ಇದು ಮಾಡ್ತಾಯಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ನೋಡ್ಕೊಂಡಿದ್ದೀರಲ್ಲ, ಇವಾಗ ಮತ್ತೆ ಸೊ ಸಿಪ್ಪೆ ಬಿಡುತ್ತೆ, ಕರೆಕ್ಟಾಗಿ ಬಿಚ್ಚೋಕ್ಕೆ ಬರಲ್ಲ ನನಗೆ. ಇವತ್ತುವರೆಗೂ ನಮ್ಮ ಮತ್ತೆ ಕರೆಕ್ಟಾಗಿ ಸುಲಿದಿದ್ದು ಇಷ್ಟೇ ಇಲ್ಲ. ಅದು ಮತ್ತೆ ಬಿತ್ತು. ಅದಾದಮೇಲೆ ಇನ್ನು ಸೈಡ್ಗೆ ತಿಕ್ಕು. ಇವಾಗ ಕಾಣಿಸ್ತದಲ್ಲ ಕರಿಬೇವು ಎಲೆಗಳು, ಸೊ ಇದರಲ್ಲಿ ಹಾಕಿದ್ದೀನಿ. ಅದಾದಮೇಲೆ ನಿಮಗೆ ಉಪ್ಪು ನೋಡ್ಕೊಳ್ಳಿ, ಫಸ್ಟೇ ಹೇಳ್ತಾಯಿದ್ದೀನಿ ನಾನು. ಸ್ವಲ್ಪ ಬೇಕಾದ್ರೆ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೂ ಹಾಕ್ಕೋಬೋದು ನಾವು. ಮೇಯ್ನ್ ಉಪ್ಪು ಅದರಲ್ಲೂ ಹಾಕೊಂಡಿರ್ತೀವಿ, ಓಕೆನಾ. ಇದು ಸ್ವಲ್ಪ ಪಿಂಕ್ ಸಾಲ್ಟ್ ಅಂದರೆ ಉಪ್ಪು ಜಾಸ್ತಿ ಇರುತ್ತೆ. ಇದು ನಾನು ಒಂದು ಸ್ಪೂನಷ್ಟು ನಾನು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಷ್ಟೇ ಹಾಕಿ ಸಾಕು, ಇಷ್ಟೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿಬಿಡುತ್ತೆ, ಎಲ್ಲನೂ ಜಾಸ್ತಿ ಆಗಬಾರ್ದು. ಅದಾದಮೇಲೆ ಪೌಡ್ರ್ ನೋಡ್ತಾ ಇದ್ದೀರಾ, ಸ್ಪರ್ಶದು. ಸೊ ಇದು ಎಷ್ಟು ಸ್ವಲ್ಪ ಬೇಕು, ಜಾಸ್ತಿ ಒಂದು ಸ್ವಲ್ಪ ಬ್ಲೆಂಡಿಂಗ್ ಆಗಬೇಕು ಅದೆಲ್ಲನೂ. ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು, ಇಲ್ಲಾಂದ್ರೆ ಕಲರ್ ಬೇರೆ ಥರ ಸಿರುತ್ತದೆ. ಸೊ ಅಂಟ್ಕೋಬೇಕಷ್ಟೆ, ಓಕೆನಾ. ಇದೇನಿದೆ, ಸೊ ಇದು ಸ್ವಲ್ಪ ಕೈಯಿಂದ ಇದು ಮಾಡ್ಕೋಬೇಕು. ಕೈ ಖಾರ ಆಗುತ್ತೆ ಸ್ವಲ್ಪ, ಪರವಾಗಿಲ್ಲ, ಆದ್ರೂ ನೋಡ್ಕೊಳ್ಳಿ. ಇಷ್ಟೆಲ್ಲ ನಾನು ಕಷ್ಟಪಟ್ಟು ಅಡುಗೆ ರೆಸಿಪಿ ಹೇಳಿಕೊಡ್ತಾಯಿದ್ದೀನಿ. ಬೇರೆ ಯಾರು ಮಾಡಿದಾರೋ ಇಲ್ಲ ನನಗೂ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಫಸ್ಟ್ ಟೈಮು ಮಾಡ್ತಾ ಇರೋದು. ಇದು ತಿಂದ ಮೇಲೇ ಹೇಳ್ತೀನಿ ನಾನು ಹೆಂಗಿರುತ್ತಂತ. ಸೊ ನಿಮಗೂ ಸಜೆಸ್ಟ್ ಮಾಡ್ತೀನಿ, ತಿನ್ಬೇಕಾ ಬೇಡ ಅಂತ ಹೇಳ್ಬಿಟ್ಟು. ಬಟ್ ಇದು ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ ರೆಸಿಪಿ ನಾವು ಹೊಸ ಥರದಾಗಿ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಈ ವೀಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲೂ. ಸೊ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ನಾನು ಏನೇನು ಹಾಕಿದ್ದೀನಿ ಅಂತ. ಸೊ ನೋಡಿ, ಕಲರೇ ಬಂದಿಲ್ಲ, ಓಕೆನಾ. ಕಲರ್ ಕಾಣಿಸ್ತಿತ್ತಾ? ಸೊ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕಬೇಕು. ಇದು ನ್ಯಾಚುರಲ್ಲೇ, ಸೊ ಕೆಮಿಕಲ್ಸ್ ಏನಿಲ್ಲ, ಓಕೆನಾ. ಮನೆಯಲ್ಲೇ ಮಾಡಬೇಕಾಗಿರೋದು. ಹೋಟ್ಲಲ್ಲಿ ಇದೇ ಥರ ರೆಸಿಪಿ ಇರುತ್ತೆ. ಸೊ ಇದು ಕಲ್ತಿದೆ, ಒಂದು ಮಿಕ್ಸ್ ಆಗಿದೆ, ಓಕೆನಾ. ಇದನ್ನು ಒಂದು 10 ನಿಮಿಷ ಕಾಲ ಸೊ ಮಸಾಲೆ ಎಲ್ಲ ಇಟ್ಕೋಬೇಕಲ್ಲ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಇಲ್ಲ ಫ್ರಿಜ್ ಇದ್ದರೆ ಫ್ರಿಜ್ಜಾಗಿ ಇಟ್ಕೋಬೋದು, ಇಲ್ಲ ಅಂದರೆ ನೀವು ಹಂಗೆ ಕಲಿಸ್ಬಿಟ್ಟು ಒಂದು ಪ್ಯಾನ್ ಮುಚ್ಚಿಬಿಟ್ಟು ಆರಾಮಕ್ಕೆ ನೀವು ಬಿಟ್ರೂ ಆಗೋಗುತ್ತೆ. ಇವಾಗ ನೋಡಿ, ನಾನು ಇದನ್ನು ಮುಚ್ಚಿದ್ದೀನಿ ಅಷ್ಟೇ, ಇನ್ನು 10 ನಿಮಿಷ. ಇವಾಗ ಗ್ಯಾಸ್ ಅಂಟಿಸಿದಾಯಿತು. ಇವಾಗ ಬಾಣಲೆ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕಲಸಿರೋದೆಲ್ಲ ಇದಾಗಿದೆ, ಸೊ ಅಂಟ್ಕೊಂಡಿದೆ. ಓಕೆ, ಸೊ ಇನ್ನೇನಿದನ್ನು ಇವಾಗ ಎಣ್ಣೆ ಕಾದ್ಮೇಲೆ ಎಣ್ಣೆ ಬಿಡ್ತಾ ಇರೋದೆ. ಸೊ ಒಂದೊಂದಾಗಿ ಕಾಣಿಸೋದಲ್ಲ, ನ್ಯಾಚುರಲ್ ಆಗಿದೆ, ಇದು ನ್ಯಾಚುರಲ್ ಫುಡ್. ಇವಾಗ ಬಾಣಲಿ ಕಾದಿದೆ, ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ವೇಸ್ಟ್ ಮಾಡಬಾರಪ್ಪ, ಜಾಸ್ತಿ ಎಣ್ಣೆ ಕಾಸ್ಟ್ಲಿ ಇದೆ. ಸೊ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ. ಈ ಕವರ್ನ ನೋಡಿ, ನಮ್ಮ ಊರ ಕಡೆ ಆಗಿದ್ರೆ ನಮ್ಮಮ್ಮ ಇದನ್ನ ಕುಯ್ದುಬಿಟ್ಟು ಒಬ್ಬಟ್ಟು ತರ್ತಿದ್ಲು. ಸೊ ಈ ಕವರ್ನ ಯೂಸ್ ಮಾಡ್ತಾರೆ ನಮ್ಮ ಊರ ಕಡೆ. ಬಟ್ ನಾನು ನೋಡಿ, ನಾನು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀನಿ ಎಣ್ಣೆ. ಕವರಲ್ಲಿ ಎಷ್ಟೋ ಎಣ್ಣೆ ಇದೆ, ಎಷ್ಟೋ ಒಬ್ಬಟ್ಟು ತರ್ತಿರ್ತಾರೆ ಏನೋ. ಎಣ್ಣೆ ಕಾಯ್ಬೇಕಂದ್ರೆ, ಎಣ್ಣೆ ಕಾಯ್ದ ಇಲ್ಲ ಅಂತ ನೋಡ್ಬೇಕಂದ್ರೆ ಹಿಂಗೆ ಸೇರಿಸಬೇಕು.
ಹುಷಾರು, ಕೈ ದೂರ ಇಟ್ಕೋಬೇಕು. ಹಾಂ, ಪ್ರತಿಯೊಂದು ಗೈಡ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಸೇಫ್ಟಿ ಕೂಡ ಇಂಪಾರ್ಟೆಂಟ್. ಸುಮ್ಮನೆ ಗೊತ್ತಿಲ್ಲದೆ ಅಡುಗೆ ಮನೆಗೆ ಬರಬೇಡಿ. ಹಾಂ, ಸುಮ್ಮನೆ ನನ್ನ ವೀಡಿಯೋನ ಚೆನ್ನಾಗಿ ನೋಡ್ಕೊಂಬನ್ನಿ, ಸ್ಕಿಪ್ ಮಾಡಬೇಡಿ. ಓಕೆನಾ? ಸ್ವಲ್ಪ ಆದ್ರೂ ಪರವಾಗಿಲ್ಲ, ಒಂದು 2 ಸಾರಿಗೆ ಆದ್ರೂ ಪರವಾಗಿಲ್ಲ. ಒಂದೇ ಸಾರಿಗೆ ಮಾಡಕ್ಕೆ ಹೋಗಬೇಡಿ, ಯಾಕಂದ್ರೆ ಬೇಲಿದೆಲ್ಲ ಎಲ್ಲ ಬಿಡಕ್ಕೆ ಹೋಗಬೇಡಿ. ಒಂದು 4-5 ಪೀಸ್ ಬೇಕು. ಆಯ್ತು, ಇವಾಗ ನೀವು ನೋಡ್ತಾ ಇದ್ದೀರಾ. ಸೊ ಹೆಂಗಿದೆ ನೋಡಿ, ಫ್ರೈ ಆಗಿದೆ ಇದೆಲ್ಲನೂ. ನೀವು ನೋಡ್ತಾ ಇದ್ರೆ ಇನ್ನು ಸ್ವಲ್ಪ ಬೇಲೆ ಅಂತ ಅಂದ್ಬಿಡಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಒಂದು ಸಾಂಗ್ ನೆನಪಾಗುತ್ತೆ. ಏನಂದ್ರೆ, ಕೋಳಿನ ಸೋಮವಾರ ಶನಿವಾರ ಕೊಯ್ಯಂಗಿಲ್ಲ, ವಾರ ಒಪ್ಪತ್ತು ನೋಡೇನೆ ಏನದು ತಾಯಿನೂ ಇರಂಗಿಲ್ಲ. ಏನೋ ನನಗೂ ಗೊತ್ತಿಲ್ಲ, ಸಾಂಗ್ ತುಂಬ ಬರಲ್ಲ. ಬಟ್ ನಮ್ಮ ಮನೇಲಿ ಮಾತ್ರ ಸೊ ಸೋಮವಾರ ಶನಿವಾರ ಮಾತ್ರ ನಾವು ನೋಡ್ತೀವಿ. ಮಿಕ್ಕಿದ ದಿನ ಎಲ್ಲಾನು ಬಾರಿಸೋದೆ, ನೋಡಲ್ಲ ಏನಿಲ್ಲ. ಸೊ ಇದನ್ನ ತೆಗಿತಾ ಇದೀನಿ, ಆಗ ಬೆಂದಿದೆ. ಸೊ ಇದು ಸ್ವಲ್ಪ ಹಿಂಗೆ ಇಟ್ಕೋಬೇಕು, ಯಾಕಂದ್ರೆ ಆರು ಬೆಳ್ಳೆ ಆರು ಡ್ರಾಪ್ ಔಟ್ ಆಗುತ್ತೆ. ಸ್ಪೈಸಿ ತಗೋಬೇಕು, ತಿನ್ಬೇಕು, ಚಟಪಟ. ಅದೇ ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಇದು ಗ್ರೀನ್ ಚಿಲ್ಲಿ. ಫೈನಲಿ ರೆಡಿ ಮಾಡಿದ್ದಾಯ್ತಾ? ಇನ್ನು ನೋಡಿ ಇವಾಗ ಮತ್ತೆ ಗ್ರೀನ್ ಚಿಲ್ಲಿ ಕಬಾಬ್, ಇದು ಮಟನ್ ಬಿರಿಯಾನಿ. ಸೊ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಾಗಿದೆ ಅಂತ. ಅದ್ಭುತವಾಗಿದೆ, ಸೀರಿಯಸ್ಲಿ ಹೇಳ್ತೀನಿ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಇದೇ ಥರ ಅಡುಗೆ ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ವೀಡಿಯೋನ ಮಿಸ್ ಮಾಡದೆ ನೋಡ್ತಾರೆ. ತುಂಬ ಅಪ್ಡೇಟ್ಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.